ಬ್ರೇಕ್ನ ನಂತರ ಮನುಕುಲದ ಒಳಿತಿಗಾಗಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಗುರೂಜಿ, ಇವತ್ತು ನಾವು ಸರಳ ಶಿಕ್ಷಣ ಅಂತ ಮಾತಾಡ್ತಿದ್ದೀವಿ, ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ದೀವಿ. 3ರಿಂದ 12 ಅನ್ನೋ ವಯಸ್ಸು ಅತಿ ಸೂಕ್ಷ್ಮ ವಯಸ್ಸು ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅತಿ ಹೆಚ್ಚು ಖಿನ್ನತೆಗೊಳಗಾಗ್ತಾರೆ, ಆತಂಕಕ್ಕೊಳಗಾಗ್ತಾರೆ ಮಕ್ಕಳು ಅಂತಾರೆ. ನೋಡ್ರಿ, ಒಂದು ಖಿನ್ನತೆ ಅಂದಲ್ಲ, ಅವ್ರು ನೀವು ಬೆಳೆಸಿದ್ರೆ ಅದು ಅವ್ರು ಅಷ್ಟು ಮುಂದೆ ಹೋಗಕ್ಕೂ ಸಾಧ್ಯ ಐತಿ. ಗ್ರೇಟ್ ಪೀರಿಯಡ್ ಅಂತಂದ್ರೆ ಪೂರಾ ಮೋಲ್ಡ್ ಮಾಡುವಂಥದ್ದು ಏಜ್ ಅಂತಾರಲ್ಲ, ಅದು ಆ ಮೋಲ್ಡ್ ಮಾಡುವಂಥ ಏಜ್ ಅದು. ಆ ಟೈಮ್ನಲ್ಲಿ ಅದಕ್ಕೆ ಎಷ್ಟು ಗ್ರಾಸ್ ಮಾಡ್ಕೊಳಕ್ಕಂತ ಕೆಪಾಸಿಟಿ ಇರ್ತದಂದ್ರೆ ಹೇಳಿದ್ದನ್ನು ಇಮಿಡಿಯೇಟ್ ತಿಳ್ಕೊಳ್ಳೋದು ಮುಂದೆ ಇದು ಮಾಡುವಷ್ಟು ಮಟ್ಟಿಗೂ ಇರುತ್ತೆ. ಇಟ್ ಇಸ್ ರಿಯಲ್ ಫ್ಯಾಕ್ಟ್. ರಿಯಲ್ ಫ್ಯಾಕ್ಟ್ ಅದು ರಿಸರ್ಚು ಸರ್ವೆ ಏನು ಹೇಳುತ್ತಂತಂದ್ರೆ, ಈ 3ರಿಂದ 12 ವರ್ಷ ಎಷ್ಟು ಸೂಕ್ಷ್ಮ ಅನ್ನೋಕ್ಕಿಂತ ಅದನ್ನು ಗ್ರಾಸ್ ಮಾಡ್ಕೊಳ್ಳೋಷ್ಟು ಅಂತ ಕೆಪಾಸಿಟಿ ಆ ಮಗುಗೆ ಆ ಟೈಮ್ನಾಗ ಇರುತ್ತೆ ಅಂತನ್ನುವಂಥದ್ದು. ನೀವು ಏನೇ ಒಂದು ಪೀಡ್ ಮಾಡ್ತಿರಲ್ಲ, ಆ ಪೀಡ್ ಹೆಂಗೆ ಮಾಡ್ತೀರಿ ಅದರಂಗೆ ಬೆಳಿ ಬರುವಂಥದ್ದು. ಅಲ್ಲೇ ನಾವು ಎಷ್ಟೋ ಸಲ ನಮ್ದಾದ ಒಂದು ಕೆಲಸದ ಒತ್ತಡದಲ್ಲಿ ನಾವು ಎಷ್ಟೋ ಸಲ ಮಕ್ಕಳನ್ನು ನೆಗ್ಲೆಕ್ಟ್ ಮಾಡ್ತೀವಿ, ನಾವು ಮಾಡಿಲ್ಲ ಅಂತ ಅನ್ನೋಂಥದ್ದಲ್ಲ. ಆ 3ರಿಂದ 12 ವರ್ಷ ಅದನ್ನು ಒಂದು ಸ್ವಲ್ಪ ಲಕ್ಷ್ಯ ಅಥವಾ ಮನೆಯಲ್ಲಿ ತಂದೆ ಲಕ್ಷ್ಯ ಕೊಡಲಿಲ್ಲ ಅಂತಂದ್ರೆ, ತಾಯರ ಒಂದು ಟೈಮ್ ಸ್ಪೆಂಡ್ ಮಾಡಿ ಆ ಮಗುನ ಒಂದು ಲಕ್ಷ್ಯ ಕೊಟ್ಟರು ಅಂತಂದ್ರೆ, ಅದಕ್ಕೊಂದು ಪ್ರತಿನಿತ್ಯ ಅದಕ್ಕೊಂದು ಏನು ಡೆವಲಪಿಂಗದೊಳಗೆ ನೀವು ಹೆಂಗೆ ಹೋಗಬೇಕು, ಏನು ಹೋಗಬೇಕು ಅನ್ನುವಂಥದ್ದು ತಾಯಿನೂ ಸ್ವಲ್ಪ ಅದಕ್ಕೆ ಫೀಡ್ಬ್ಯಾಕ್ ಮಾಡಿಲ್ಲ ಅಂತಂತಂದ್ರೆ, ಫೀಡ್ಬ್ಯಾಕ್ ಕೊಟ್ಲ ಅಂತಂದ್ರೆ ಅಗಾಧ ಬದಲಾವಣೆ ಅಂತ ಕಾಣುವಂಥ ಏಜ್ ಅದು. ಏನ್ರಿ, ಮತ್ತು ಅವಾಗ ಕರೆಕ್ಟ್ ಆಗಲಿಲ್ಲ ಅಂದ್ರೆ ಅಲ್ಲಿಯೂ ಸಹಿತ ಇನ್ನು ಡಿಫ್ರೆಂಟ್ ವೇದಾಗ ಹೋಗುವಂಥ ಚಾನ್ಸ್ ಬಂದ್ಬಿಡುತ್ತೆ. ಏನ್ರಿ, ಅಲ್ಲಿ ಆ ಮಗು ಎಷ್ಟು ಚಂದ ಬೆಳೀತಿರ್ತೈತಿ, ಅದು ಎಷ್ಟು ಚಂದ ಸೂಕ್ಷ್ಮ ಇರುತ್ತೆ, ಅಷ್ಟು ಸೂಕ್ಷ್ಮ ಒಳಗೆ ತಂದೆ ತಾಯಿ ಹೋಗಿ ಮಾಡಿದ್ರೆ, ಟ್ರೈನಿಂಗ್ ಮಾಡಿದ್ರೆ ಬೆಳೀತು. ಆಗಲಿಲ್ಲ, ಅಲಕ್ಷ್ಯ ಆತಂತ ತಿಳ್ಕೊಳ್ರಿ. ಆ ಲಕ್ಷ್ಯ ಇನ್ನು ಡಿಫ್ರೆಂಟ್ ವೇದಾಗ ಹೋತಂದ್ರೆ ಮುಂದೆ ನೀವು 12 ವರ್ಷ ಆದಮೇಲೆ ಒಂದು ಮುಂದೆ SSLC ಬರ್ತಾನೆ, ಇದು ಬರ್ತಾನೆ, ಓದಾಗ್ತಾ ಇರಲ್ಲ, ಅವನು ಹೋಗಿಬಿಡ್ತಾನೆ, ಮನೆ ಬಿಟ್ಟು ಹೋಗಿಬಿಡ್ತಾನೆ, ಒಮ್ಮೆ ರಾತ್ರಿ ಬರ್ತಾನೆ, ಇವೆಲ್ಲ ಶುರು ಆಗುತ್ತಲ್ಲ, ಅವನು ನೆಗೆಟಿವ್ ಇಂಪ್ಯಾಕ್ಟಿಗೆ ಮಾಡಿ ಕೊಡೋದು. ಅದಕ್ಕೆ ಮತ್ತು ಬೇರೆಯವ್ರನ್ನ ಕಾರಣ ಅನ್ನೋಕ್ಕಿಂತ ಸ್ವಲ್ಪ ಪೇರೆಂಟ್ಸ್ ಆದವ್ರು ನಾವೇ ಲಕ್ಷ್ಯ ವಹಿಸ್ಬೇಕು. ಆ ಲಕ್ಷ್ಯ ವಹಿಸಿ ಆ ಮಗುನ ಬೆಳವಣಿಗೆಗೆ ನಾವು ಕಾರಣಭೂತರಾಗಬೇಕು. ಆ ಒಳ್ಳೆಯ ಒಂದು ಹಾದಿ ಹಿಡಿಯೋಕೆ ಆ ಒಂದು ಏನು ನಾವು ಫೀಡ್ ಮಾಡ್ತೀವೋ ಅದೇ ಒಂದು ಹಳ್ಳಿ ಹಾದಿ ಹಿಡಿಯೋಕ್ಕೆ ಸಾಧ್ಯ. ಇಲ್ಲ ಅದ್ರ ಒಂದು ನಾವು ಅದ್ರ ಅಲಕ್ಷ್ಯ ಮಾಡಿದ್ದೀವಿ ಅಂದರೆ ಅದರ ಒಂದು ದಾರಿ ಬೇರೆ ಆತಂತಂದ್ರೆ ಮುಂದೆ ಅದನ್ನು ಮತ್ತೆ ಹೊಳ್ಳಿ ಬಂದು ಆ ದಾರಿ ತರೋದು ಕಠಿಣವಾದ ಶ್ರಮ, ಅದು ಕಠಿಣವಾದ ಕ್ರಮ ಅದು. ಅದಕ್ಕೆ ಮೊದಲೇ ಆಗೋಕ್ಕಿಂತ ಮೊದಲು ನಾವು ಎಚ್ಚೆತ್ಕೊಳ್ಬೇಕಂತ. ಆಯ್ತು ಗುರೂಜಿ. ವೇದಾವತಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ವೇದಾವತಿ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು, ಮತ್ತೆ ನಮ್ಮ ಅಣ್ಣನ ಬಗ್ಗೆನೂ ಕೇಳಬೇಕಿತ್ತು. ಮಗನ ಬಗ್ಗೆ ಫಸ್ಟ್ ಹುಟ್ಟಿದ ದಿನಾಂಕ ತಿಳಿಸ್ಕೊಡ್ತೀರಾ? 16/11/2006. ಗುರೂಜಿ ಇದ್ದಾರೆ, ಮಾತಾಡಿ. ಗುರುಜಿ ಹೇಳ್ರಿ. ನಮಸ್ಕಾರ ರೀ. ನಮಸ್ಕಾರ ಸರ್. ಹೌದ್ರಿ, ಹೇಳ್ರಿ. ನಮ್ಮ ಮಕ್ಕಳ ಬಗ್ಗೆ ಕೇಳಬೇಕಿತ್ತು ಸರ್. 16/11/2006. 2006 ಅಲ್ರಿ? ಹಾಂ, ಪೂರ್ವ ದಿಕ್ಕು ಅವನದು ಸ್ಟಡಿ ದಿಕ್ಕು ನೋಡ್ರಿ. ಓದುವಾಗ ಪೂರ್ವಕ್ಕೆ ಮುಖ ಮಾಡಿ ಓದಬೇಕು, ಮಲಿಕೊಳ್ಳುವಾಗ ಪೂರ್ವಕ್ಕೆ ತಲೆ ಇರಬೇಕು. ಓಕೆ ಸರ್. ಹೌದ್ರಿ. ಸ್ವಲ್ಪ ಆಟ ಮಾಡ್ತಾನೆ ಸರ್, ಅದರಿಂದ ಏನಿಲ್ರಿ, ಇನ್ನೊಂದು ಹೇಳ, ಇವತ್ತಿಂದ ಪೂರ್ವ ದಿಕ್ಕಿಗೆ ಅದು ಶುರು ಮಾಡಿಸ್ರಿ. ಹೌದಾ? ಮನೆಯನ್ನು ಅವ ಓದೋ ರೂಮನ್ನು ಕ್ಲೀನ್ ಇಟ್ಕೊಳ್ರಿ ಮೊದಲ. ಹಾಂ, ಅಲ್ಲಿ ಸಾಮಾನುಗಳು ಉಪಯೋಗ ಬರೋ ಅಂಥ ಸಾಮಾನುಗಳು ಜಾಸ್ತಿ ಇತ್ತಂತಂದ್ರೆ ಪಾಪ ಅವನು ಹಠ ಮಾಡ್ತಾನೆ ಅನ್ನೋಕ್ಕಿಂತ ಅದು ಹಠ ಮಾಡಿಸುತ್ತೆ. ಆ ಮನಿನ ಹಠ ಮಾಡಿಸುತ್ತೆ, ಅವ್ನ ರೂಮ್ನ ಹಠ ಮಾಡಿಸುತ್ತೆ. ಅದಕ್ಕೆ ಸ್ವಲ್ಪ ಅದ್ರ ಬಗ್ಗೆ ಒಂದು ಕ್ಲೀನ್ ಮೇಂಟೈನ್ ಮಾಡಿಸ್ರಿ. ಆ ಮಗು ಮಲ್ಕೊಳ್ಳೋ ಜಾಗ ಆಗಲಿ, ಓದೋ ಜಾಗ ಆಗಲಿ, ಅಲ್ಲಿರೋಂಥ ಟೇಬಲ್ದಲ್ಲಿ ಡ್ರಾದಲ್ಲಿ ಇರಲಾರ್ದಂಥ ಉಪಯೋಗ ಇರೋಂಥ ಸಾಮಾನುಗಳಾಗಲಿ, ಅದನ್ನು ಸ್ವಲ್ಪ ಲಕ್ಷ್ಯ ವಹಿಸಿ ಅದಕ್ಕೆ ಒಂದಿಟ್ಟು ಇದನ್ನು ಕೊಡ್ರಿ. ಅದೇ ಆಟೋಮೆಟಿಕ್ ನಾ ಹೇಳಿದಂಥ ದಿಕ್ಕು ಪೂರ್ವ ದಿಕ್ಕದ ಬಗ್ಗೆ ಸ್ವಲ್ಪ ಲಕ್ಷ್ಯ ವಹಿಸ್ಬಿಟ್ರೆ ಸಾಕು. ಅಗಾಧ ಬದಲಾವಣೆ ಸ್ವಲ್ಪ ದಿವಸದಲ್ಲಿ ನೀವು ಕಾಣ್ತೀರಿ. ಓಕೆ. ಹರೀಶ್ ಅಂತ ಕೋಲಾರದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಹರೀಶ್ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು, ಎಜುಕೇಶನ್ ಬಗ್ಗೆ. ಹುಟ್ಟಿದ ದಿನಾಂಕ ತಿಳಿಸ್ಕೊಡ್ತೀರಾ? 26/8/96. ಗುರೂಜಿ ಇದ್ದಾರೆ, ಮಾತಾಡಿ. ಹೇಳ್ರಿ, ಇನ್ನೊಂದ್ಸಲ ಹೇಳ್ರಿ ಹರೀಶ್ ಅವರ. ನಮಸ್ತೆ ಗುರುಜಿ. ನಮಸ್ಕಾರ ಸರ್. ನನ್ನ ಡೇಟ್ ಆಫ್ ಬರ್ತ್ 26/8/96. 96 ಅಲ್ಲ? ಹೌದು ಸರ್. ಓಕೆ, ಎದ್ರ ಬಗ್ಗೆ ಕೇಳ್ಬೇಕ್ರಿ? ಸರ್, ಎಜುಕೇಶನ್ ಬಗ್ಗೆ. ಆಗ್ನೇಯ ದಿಕ್ಕು ನಿಮ್ಮ ಸ್ಟಡಿ ದಿಕ್ಕ್ರಿ. ಓಕೆ ಸರ್. ಹಾಂ, ಓದುವಾಗ ಆಗ್ನೇಯ ನೋಡ್ತಿರ್ಬೇಕು, ಮಲಿಕೊಳ್ಳುವಾಗ ಆಗ್ನೇಯಕ್ಕೆ ತಲೆ ಇರಬೇಕು. ಓಕೆ ಸರ್. ಓಕೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರುಜಿ, ಫಿಸಿಕಲ್ ಸ್ಲ್ಯಾಪ್ ಆನ್ ದ ಬಾಡಿ, ಮಕ್ಕಳ ಮೇಲೆ ಅಪ್ಪ ಅಮ್ಮ ಹೊಡೆಯುವಂಥದ್ದು, ಇದು ಬಹಳ ಇಂಪ್ಯಾಕ್ಟ್ ಮಾಡುತ್ತೆ ಅಂತಾರೆ ಮಕ್ಕಳ ಮೇಲೆ. ನೋಡ್ರಿ, ಅದು ಆ್ಯಕ್ಚುಲಿ ಆಗಬಾರ್ದ್ರಿ.
ಅದು ಟೀಕ್ ಐತಿ 1-2 ಸಲಕ್ಕೆ ಅದು ಯಾವಾಗ ಒಂದು ವರ್ಷದಾಗ 1-2 ಸಲ ಮನುಷ್ಯಗೆ ಒಂದು ಭಯದ ವಾತಾವರಣ ಇರೋಕೆ ಮಗುಗೆ ಆ ಭಯ ಅನ್ನೋದಿರಲಿಲ್ಲ ಅಂದ್ರೆ ಮತ್ತೆ ಅದು ತನ್ನ ಸ್ಟೈಲ್ ಸ್ಟಾರ್ಟ್ ಮಾಡಿಸುತ್ತೆ. ಯಾಕಂದ್ರೆ ತನ್ನ ಸ್ಟೈಲ್ ಅನ್ನೋಕ್ಕಿಂತ ಆ ಮನಸ್ಸು ಅಲ್ಲಿ ಅಂತ ಹೇಳುತ್ತೆ, ನೀ ಏನು ಮಾಡಿದ್ರೆ ನಡೀತೈತೆ ಮಾಡಲಿ ಅಂತ ತಿಳ್ಕೊಂಡು ಒಳಗಿನ ಮನಸ್ಸು ಆ ಮಗುಗೆ ಹೇಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದು ಅದಕ್ಕೆ ಸ್ವಲ್ಪ ಒಗ್ಗಟ್ಟು ಆ ಭಯದ ವಾತಾವರಣ ಇಲ್ಲಾಂದ್ರೆ ಅಲ್ಲಿ ಆ್ಯಕ್ಟಿವಿಟಿ ಜಾಸ್ತಿ ಹಾಕೋತ ಹೋಗುತ್ತೆ. ಭಯ ಅನ್ನೋದು ಇರಲೇಬೇಕು ಪ್ರತಿಯೊಬ್ಬ ತಂದೆ ತಾಯಿದು ಒಂದು ಭಯ. ಅದೇ ಹೊಡಿದು ಅಂತಂದ್ರೆ ಅದು ರಿಪಿಟೇಷನ್ ಆಗಬಾರ್ದು, ಕಂಟಿನ್ಯೂಸ್ ಐತಲ್ರಿ. ಅದೇ ಹೊಡೆದಾಗ ನಾವು ಹಾದಿ ಬರ್ತಾನಂತ ಅನ್ನೋಷ್ಟು ಮಟ್ಟಿಗೆ ಕಾನ್ಸೆಪ್ಟ್ನಾಗ ಅವ್ರು ಹೋದ್ರಂದ್ರೆ ಅದು ಭಾಳ ಡೇಂಜರ್ ಕೆಲಸ. ರಬಲ್ ಆಗ್ಬಿಡ್ತಾರೆ. ಹೌದು, ಅಲ್ಲ ಒಂದು ಸಲ ಹೊಡೆದು 2 ಸಲ ಹೊಡೆಸ್ಕೊಂಡು 3 ಸಲ ಇದು ನಮ್ಮ ಪಿಸ್ಟೈನ್ನ ಇದು ಏನು ಮಾಡಿದ್ದಕ್ಕೂ ಪ್ರತಿಯೊಂದಕ್ಕೂ ಹಿಂಗೆ ಹೊಡಿತಾನೆ ಅನ್ನೋದು ಫೈನಲಿ ಹೊಡಿತಾರೆ ಅಷ್ಟೇ ತಾನೇ ಅನ್ನೋ ಲೆವೆಲಿಗೆ ಬಂದ್ಬಿಡ್ತಾರೆ ಅಂದ ತೋರಿಸ್ತಾರೆ ಅವರು. ಎಷ್ಟೋ ಸಲ ಮಕ್ಕಳನ್ನ ನಾನು ನೋಡಿದ್ದೀನಿ, ನಾನು ಕಣ್ಣಿದ್ರಿಗೆ ನೋಡಿದ್ದೀನಿ. ಆಯ್ತಲ್ಲ ಹೊಡಿತಾ ಅದಲ್ಲ ಹೊಡಿಲ್ಲ ಅನ್ನೋಷ್ಟು ಮಟ್ಟಿಗೆ. ಯಾಕಂದ್ರೆ ಇದನ್ನು ತಾಯಿ ನೋಡಿದ್ದಕ್ಕೆ ಆಕಿಗೆ ಅಂದರೆ ಈ ಕಡೆ ಗಂಡಿಗೂ ಹೇಳುವಂಥದ್ದಲ್ಲ, ಮಗನಿಗೆ ಬುದ್ಧಿ ಹೇಳುವಂಥದ್ದಲ್ಲ. ಎಷ್ಟೋ ಸಲ ಹೆಣ್ಣು ಮಗಳದ್ದು ತಾಯಿದು ಆ ಒಂದು ಇಕ್ಕಟ್ಟದಲ್ಲಿ ಸಿಕ್ಕುವಂಥ ಸಂದರ್ಭಗಳು ಸಾಕಷ್ಟು ಬರ್ತವೆ. ಅದಕ್ಕೆ ಭಯ ಇರಲಿ, ಭಯ ಇರೋದಂತ ತಿಳ್ಕೊಂಡಂತಂದು ಆ ಮಗುಗೆ ಅದಕ್ಕೆ ಆದ ಒಂದು ಮೆಥಡ್ಸನ್ನು ನಾವು ಹೋಗಿ ಹೇಳುವಂಥದ್ದು, ನೀ ಇಷ್ಟು ಮಾಡ್ಕೋಬೇಕಪ್ಪ ಮಾಡು ಅಂದ್ರೆ ನಾವು ಒಂದು ಒಳ್ಳೆ ಹಾದಿ ಹಿಡಿತಿ ಅನ್ನುವಂಥದ್ದನ್ನು ಫೀಡ್ ಮಾಡ್ಬೇಕು ಹೊರತು ಇಲ್ಲಾರ್ದ ಸಿಟ್ಟನ್ನು ತಂದು ಅದ್ರ ಮೇಲೆ ಹಾಕಬಾರ್ದು. ಯಾಕಂದ್ರೆ ಎಷ್ಟೋ ಸಲ ಅವರು ತಮ್ಮ ಆಫೀಸ್ ಒಂದು ಟೆನ್ಷನ್ನು ಅದು ಮನೆಯಲ್ಲಿ ಪಾಸ್ ಆಗುತ್ತೆ, ಅಥವಾ ಮನೆಯಲ್ಲಿದ್ದಂಥ ಮಿಸ್ಸಸ್ಸು ಅವ್ರಿಗೆ ಒಂದು ಡಿಸ್ಟರ್ಬೆನ್ಸು ಮಗುನ ಮೇಲೆ ಟ್ರಾನ್ಸ್ಫರ್ ಆಗುತ್ತೆ. ಅದು ಮಗುನ ಲಾಸ್ಟಿಗೆ ಅದು ಪಲಿಪಸು ಅಂದ್ರೆ ತಾಯಿದು ಸಿಟ್ಟು ಮಗುನ ಮೇಲೆನ, ತಂದೆ ಸಿಟ್ಟು ಮಗುನ ಮೇಲೆನ. ಯಾಕಂದ್ರೆ ಸಿಗೋದು ಅದು ಒಂದೇ ಸಿಗುತ್ತೆ ಅದು ಕಡೆಗೆ ಏನು. ಅದಕ್ಕೆ ಇಲ್ಲಿ ಪೇರೆಂಟ್ಸ್ ಆದವರು ಸಹಿತ ಭಾಳ ಲಕ್ಷ್ಯ ವಹಿಸ್ಬೇಕು. ಯಾಕಂದ್ರೆ ತಮ್ಮ ಟೆನ್ಷನ್ ಎಷ್ಟೇ ಇರಲಿ ಅದು ಮಗು ಗೊತ್ತಾಗಲಾರ್ದು, ಮಗು ಗೊತ್ತಾಗಲಾರ್ದಂಗೆ ಆ ರೀತಿ ಆ್ಯಕ್ಟ್ ಹಾಕಿರಬೇಕು. ಆ ಮಗುನ ಒಂದು ಏನೇ ಅವರಲ್ಲಿ ಡಿಸ್ಪ್ಯೂಟ್ ಇತ್ತು ಹಸ್ಬೆಂಡ್ ಆ್ಯಂಡ್ ವೈಫ್ನಲ್ಲಿ ಇತ್ತು ಅಂದರೂ ಸಹಿತ ಅದು ಮಗುನ ತನ ಒಯ್ಬಾರ್ದು. ಮಗುಗೆ ಮುಟ್ಲಾರ್ದಂಗೆ ತಾವು ಮತ್ತೆ ಅದನ್ನು ಆ್ಯಕ್ಟ್ ಮಾಡಿ ಅದನ್ನು ಒಯ್ತಿದ್ದ ಅಂದ್ರೆ ಒಂದು ಒಳ್ಳೆಯ ಒಂದು ಮಗು ಆಗಲಿಕ್ಕೆ ಕಾರಣವಾಗುತ್ತೆ ಹೊರತು ಇಲ್ಲಾಂದ್ರೆ ಇಂಪ್ಯಾಕ್ಟ್ ಕೊಡೋದ್ರಲ್ಲಿ 2 ಮಾತಿಲ್ಲ. ಒಂದಷ್ಟು ಫೋಬಿಯಾಗಳು ಗುರುಜಿ ಮಕ್ಕಳಿಗೆ. ಟೀಚರ್ಸ್ ಕಂಡ್ರು ಭಯ, ಮನೇಲಿ ಪೋಷಕರನ್ನ ಕಂಡ್ರು ಭಯ, ಎಕ್ಸಾಮ್ ಬಂತು ಅಂದರೆ ಇನ್ನೂ ಜ್ವರನೇ ಬಂದ್ಬಿಡುತ್ತೆ. ಯಾಕೆ ಇಲ್ರಿ, ಅದು ಒಂದು ಇನ್ಫಿನಿಟಿ ಕಾಂಪ್ಲೆಕ್ಸ್ ಅದು ಸಣ್ಣ ಮಗು ಇದ್ದಾಗ ಬೆಳೆದ್ಬಿಟ್ಟೈತಿ. ನಾನು ಹೇಳಿದ್ನಲ್ಲ, ಈ 3 to 12 ಇಯರ್ಸಾಗ ಆ ಒಂದು ಮೋಲ್ಡ್ ಆಗಬೇಕಾಗಿತ್ತು, ಅವಾಗಲ್ಲೇ ಮೋಲ್ಡ್ ಆಗಬೇಕಿತ್ತು. ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಮಾಡಬೇಕಾಗಿತ್ತು, ಇನ್ಕ್ರೀಸ್ ಮಾಡಿಸ್ಬೇಕಾಗಿತ್ತು. ಅವು ಯಾವ ನಡೆದಿರಂಗಿಲ್ಲ, ಅಲಕ್ಷ್ಯ ಆಗಿರ್ತೈತೆ. ಅಲ್ಲಿ ಅಲಕ್ಷ್ಯ ಆಗಿದ್ದನ್ನ ಅದು ಇನ್ಫಿನಿಟಿ ಒಳಗೆ ಅವ್ರು ಫಿಕ್ಸ್ ಆಗಿಬಿಡುತ್ತೆ. ಅದು ಸಬ್ ಕಾನ್ಷಿಯಸ್ ಲೆವೆಲ್ನಾಗ. ಯಾವಾಗ ಅದು ಸಬ್ ಕಾನ್ಷಿಯಸ್ ಲೆವೆಲ್ನಾಗ ಫಿಕ್ಸ್ ಆಯ್ತಲ್ರಿ, ಮುಂದೆ ಆ ಮಗು ಅದರಿಂದ ಹೊರಬರುವಂಥದ್ದು ಕಠಿಣ ಆಗುತ್ತೆ. ಅದಕ್ಕೆ ನಾವು ಪ್ರತಿಯೊಬ್ಬ ಜನತೆಗೆ ಒಂದು ಮಗು ಒಂದೇ ಅಲ್ಲ, ಯಾವುದೇ ಒಂದು ಕೆಲಸ ಆಗೋದಿಲ್ಲ ಅಂತ ಅನ್ಕೊಂಡಿವಿ ಅದು ಸಬ್ ಕಾನ್ಷಿಯಸ್ ಒಳಗೆ ಮಾರ್ಕ್ ಬಿದ್ದು ಬಿಡುತ್ತೆ. ಇದು ನ್ಯಾಚುರಲಿ ಎವ್ರಿ ಡೇದು ಮನುಷ್ಯನ ಮೇಲೆ ಆಗುವಂಥ ಇದ್ರೆ ಮತ್ತೆ ಆಗೋದಿಲ್ಲ ಅನ್ನುವಂಥದ್ದು ವರ್ಡ್ ಯಾರಿಗೆ ಫಸ್ಟ್ ಬರುತ್ತಲ್ಲ ಅವನ ಸಬ್ ಕಾನ್ಷಿಯಸ್ ಒಳಗೆ ಅವ್ನು ರೈಟ್ ಹಾಕಿಬಿಟ್ಟ, ಒಂದು ಗೆರಿ ಹೊಡೆದ್ಬಿಟ್ಟ. ಮುಂದೆ ಮ್ಯಾಗಿನ ಪ್ರೆಷರ್ಗೆ ಅವ್ನು ಪ್ರಯತ್ನ ಮಾಡ್ತಾನ. ಬಟ್ ಆ ಗೆರಿ ಹೊಡೆದಾನಲ್ಲ, ಆ ಗೆರಿ ಎಂದು ಅವ್ನು ಮುಂದೆ ಕ್ರಾಸ್ ಮಾಡಿಸೇ ಕೊಡೋದಿಲ್ಲ, ಅದ್ರ ಮುಂದೆ ಹೋಗಿಸೇ ಕೊಡೋದಿಲ್ಲ. ಎದಕ್ಕಂದ್ರೆ ಏನಾಗಲಿ ಗೆರಿ ಹೊಡೆದ್ಬಿಟ್ಟು ಚಾನ್ಸ್ ಇಲ್ಲ ಅಂತ ಹೇಳ್ತದೆ. ಅದಕ್ಕೆ ಹಂಗೆ ಪ್ರತಿಯೊಂದು ಮಗುನಲ್ಲಿ ಆಗಲಿ ಪ್ರತಿಯೊಬ್ಬ ಮನುಷ್ಯನ ಮೇಲೆ ಆಗಲಿ ಇದು ದಿನನಿತ್ಯದೊಳಗೆ ಬರುವಂಥವು ಇದಕ್ಕೆ ನಾವು ಎಷ್ಟು ಕಾನ್ಫಿಡೆಂಟಾಗಿ ಅದನ್ನು ನಾವು ಆಗತ್ತೆ, ಯಾಕೆ ಆಗೋದಿಲ್ಲ ಅನ್ನುವಂಥ ಕ್ವಶನ್ಸ್ ಬಂತು ಅಂದ್ರೆ ಅಲ್ಲಿ ಒಂದು ಮೋರ್ ದೆನ್ 50% ಅವ್ನು ವಿನ್ ಆಗಿಬಿಡ್ತಾನೆ. ಇನ್ನು ನೆಕ್ಸ್ಟ್ 50 ಅಷ್ಟೇ ಉಳಿದಿರ್ತೈತಿ. ಅದೊಂದು ಇಲ್ಲೊಂದು ಸಪೋರ್ಟು ಇನ್ನಷ್ಟು ಅದಕ್ಕೆ ಆ 50% ಜಂಪ್ ಮಾಡೋಕೆ ಭಾಳ ಅನುಕೂಲ ಮಾಡಿಕೊಡುತ್ತೆ. ಏನ್ರಿ, ಯಾಕಂದ್ರೆ ನನ್ನ ಒಂದು ಎಕ್ಸ್ಪೀರಿಯೆನ್ಸು ಇಲ್ಲಿವರೆಗೆ ನನ್ನ ಲೈಫ್ನಲ್ಲಿ ನಾನು ಇದು ಒಂದೇ ಅಂದ್ರೆ ನನ್ನ ಡಿಕ್ಷನರಿ ಒಳಗೆ ಕೆಲಸ ಆಗೋದಿಲ್ಲ ಅಂತ ಅನ್ನೋಂಥದ್ದು ನನ್ನ ಡಿಕ್ಷನರಿ ಒಳಗೆ ಇಲ್ಲ ಅಂತ ಹೇಳ್ತೈತೆ. ಇದೊಂದು ಸೀಕ್ರೆಟ್ ಇವತ್ತು ರಿವೀಲ್ ಮಾಡ್ತಾ ಇದ್ದೀರಿ 100%. ಯಾಕಂದ್ರೆ ನಾನು ಖುಷಿ ಪಡ್ತಾ ಇದ್ದೇನೆ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಆ ಒಂದು ಟ್ರೆಂಡ್ ಬಂತಂದ್ರೆ ಅವನಲ್ಲಿ ಒಂದಿಲ್ಲ ಒಂದು ದಿವಸ, ಯಾಕಂದ್ರೆ ನಾನೇನು ಆಗೋದಿಲ್ಲ ಅಂತ ತಿಳ್ಕೊಂಡು ಪ್ರತಿಯೊಂದು ಆಕತ್ತೆ ಅನ್ನೋದಕ್ಕೆ ಎಲ್ಲದರೊಳಗೆ ಸಕ್ಸಸ್ ಆಗಿರಂತಲ್ಲ. ಎಷ್ಟೋ ಸಲ ಬಿದ್ದೀನಿ ನಾನು, ಸಾಕಷ್ಟು ಸಲ ಬಿದ್ದರೂ ಆ ಒಂದು ಕಾನ್ಫಿಡೆಂಟ್ ಇರೋದಕ್ಕೆ ಮತ್ತೆ ಹೇಳೋದು, ಮತ್ತೆ ಪ್ರಯತ್ನ ಆಗಿ ಒಂದಿಲ್ಲ ಒಂದು ದಿವಸ 1 ಸಲ ಬೀಳ್ಬೋದು, 2 ಸಲ ಬೀಳ್ಬೋದು, 3 ಸಲ ಬೀಳ್ಬೋದು, 10 ಸಲ ಬೀಳಕ್ಕೆ ಸಾಧ್ಯ ಇಲ್ಲ. ಒಂದು ದಿವಸ ಎದ್ದು ಬಿಡ್ತಾನೆ. ಅಂತಂದ್ರೆ ಅದು ಆ ಒಂದು ಅಷ್ಟು ಸಲ ಬಿದ್ದಿದ್ದು ಎಲ್ಲ ಒಂದು ಎಕ್ಸ್ಪೀರಿಯನ್ಸ್ ಅವನು ಸ್ಟ್ರಾಂಗ್ ಆಗಿ ಮಾಡಿಬಿಡುತ್ತೆ. ಶಿವಣ್ಣ ಅಂತ ಕರೆ ಮಾಡಿದ್ದಾರೆ ಶಿರಾದಿಂದ. ನಮಸ್ಕಾರ ಶಿವಣ್ಣ ಅವರೇ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಶಿವಣ್ಣ ಅವರು? ಮಗಳು ನಮ್ದು ಇಬ್ಬರು ಬೇಕಾಗಬೇಕು. ಓಕೆ, ಮಗಳದ್ದು ಫಸ್ಟ್ ಹೇಳ್ತೀರಾ ಹುಟ್ಟಿದ ದಿನಾಂಕನ? 3/10/2010. ಗುರುಜಿ ಇದ್ದಾರೆ, ಮಾತಾಡಿ. ಮಗಳು ನನ್ನ ಮಗಳ ಬಗ್ಗೆ. ಹ್ಞೂ. ಶಿವಣ್ಣ ಅವರೇ ಒಂಚೂರು ದಯವಿಟ್ಟು ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಓಕೆ. ಹಾಂ, ಮಗಳದಲ್ರಿ 2010.
ಹೌದು ಹೌದು ಸರ್. ಹಾಂ, ಇಲ್ಲಿ ಏನು ಬರ್ತಂದ್ರೆ ಪಶ್ಚಿಮ ದಿಕ್ಕು ಅವ್ಳು ಸ್ಟಡಿ ದಿಕ್ಕು ರೀ. ಓದುವಾಗ ಪಶ್ಚಿಮ ನೋಡ್ತಿರ್ಬೇಕು, ಮಲಿಕೊಳ್ಳುವ ಪಶ್ಚಿಮಕ್ಕೆ ತಲೆ ಇರಬೇಕು. ಹಾಂ ಆಯ್ತು ಸರ್. ಅದೇ ಸ್ವಲ್ಪ ಆಟ ಮಾಡ್ತಾರೆ ಸರ್. ಇಲ್ಲ, ಈ ಪಶ್ಚಿಮ ದಿಕ್ಕಿಗೆ ನೀವು ಮಲಗಿಸಿರಂಗಿಲ್ಲ. ದಕ್ಷಿಣ ಕರ ಮಾಡಿಸಿರ್ತೀರಿ, ಮಲಗಿಸಿರ್ತೀರಿ, ಪೂರ್ವಕರ ಮಾಡಿಸಿರ್ತೀರಿ. ಈ ಪಶ್ಚಿಮ ದಿಕ್ಕು ಇವತ್ತಿಂದ ಶುರು ಮಾಡಿರಿ. ಹಾಂ ಆಯ್ತು ಸರ್. ಮುಂದೆ ಒಂದು 8 ದಿವಸದಲ್ಲಿ ಹಠ ಹೆಂಗೆ ಬಂದಾಗತ್ತೆ ನಿಮ್ಗೆ ಗೊತ್ತಾಗತ್ತೆ. ಹಾಂ ನಮ್ದು ಒಂದು ಸ್ವಲ್ಪ ಹೇಳ್ರಿ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ರಿ. ಸರ್ ನಮ್ದು 27/6/74. 74. ನೋಡ್ರಿ ಶಿವಣ್ಣವ್ರು, ಇಲ್ಲಿ ಏನು ಬರುತ್ತಂತಂದ್ರೆ ನಿಮಗೆ ನೈಋತ್ಯ ದಿಕ್ಕು ಶ್ರೇಷ್ಠವಾದ ದಿಕ್ಕು, ಅದ್ರ ಜೊತೆ ಪಶ್ಚಿಮ ದಿಕ್ಕು ಒಳ್ಳೆಯದು. ಹೌದು 74. ಹಾಂ, ಬಟ್ ಉತ್ತರ ಪೂರ್ವ ದಕ್ಷಿಣ ನಿಮ್ಗೆ ಒಳ್ಳೇದಲ್ಲ. ಅದಕ್ಕೆ ನೆನಪಿಟ್ಕೊಳ್ರಿ. ಯಾವಾಗಲೂ ಏನೇ ಕೆಲಸ ಮಾಡುವಾಗ ನೈಋತ್ಯಕ್ಕೆ ಮುಖ ಮಾಡಿ ಕೆಲಸ ಮಾಡಲಿ, ಮಲಿಕೊಳ್ಳೋ ನೈಋತ್ಯಕರ ಇರಲಿ ಅಥವಾ ಪಶ್ಚಿಮಕರ ತಲೆ ಇರಬೇಕು. ಇದನ್ನು ಮಾಡಿದ್ರೆ ಸಾಕು. ಕರೆ ಮಾಡಿದ್ದಕ್ಕಾಗಿ ಶಿವಣ್ಣ ಅವರೇ ಧನ್ಯವಾದಗಳು. ವಿದ್ಯಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ವಿದ್ಯಾ ಅವರೇ. ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಹೌದು ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಹುಟ್ಟಿದ ದಿನಾಂಕ ತಿಳಿಸ್ಕೊಡ್ತೀರಾ? 5/12/94 ಮೇಡಮ್. ಗುರೂಜಿ ಇದ್ದಾರೆ, ಮಾತಾಡಿ. ಓಕೆ, ಹೇಳ್ರಿ. ನಮಸ್ಕಾರ ಗುರುಜಿ. ನಮಸ್ಕಾರ ರೀ. ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಅವಳ ಎಜುಕೇಶನ್ ಬಗ್ಗೆ, ಮುಂದೆ ಓದ್ತಾಳ ಅಥವಾ ಮದುವೆ ಹೇಳ್ರಿ ಡೇಟ್ ಆಫ್ ಬರ್ತ್. ಕೇಳಬೇಕಿತ್ತು. 5/12/94. 94 ಹೌದಲ್ರಿ? ಹೌದ್ರಿ. ಹಾಂ, ಇಲ್ಲಿ ಏನು ಬರುತ್ತಂತಂದ್ರೆ ಅವಳದ್ದು ಪೂರ್ವ ದಿಕ್ಕು ಅತಿ ಶ್ರೇಷ್ಠವಾದ ದಿಕ್ಕು ರೀ. ಪೂರ್ವ ದಿಕ್ಕು ಸರ್? ಹೌದು. ಓಕೆ. ಆಮ್ಯಾಗ ಓದೋದು ಸ್ಟಡಿದು ಇನ್ನೂ ಮಾಡಬೇಕಾಗಿತ್ತಂತಂದ್ರೆ ದಕ್ಷಿಣಕ್ಕೆ ಮುಖ ಮಾಡಿ ಓದಿಸ್ಬೇಕು. ಯಾವಾಗಲೂ ಓದುವಾಗ ದಕ್ಷಿಣ ನೋಡ್ತಿರ್ಬೇಕು, ಮಲಿಕೊಳ್ಳೋದು ದಕ್ಷಿಣ ತಲೆ ಇರಬೇಕು. ಓಕೆ ಗುರುಜಿ. ಏನ್ರಿ, ಇದು ಒಂದು ನೆನ್ಪಿಟ್ಕೊಳ್ರಿ. ಅಪ್ ಟು ಎಜುಕೇಷನ್ ತನ. ಎಜುಕೇಷನ್ ಆತಂದ್ರೆ ಮುಂದೆ ಜಾಬಿಗಾಗಲಿ ಒಂದು ಏನೋ ಮಾಡ್ಬೇಕಂದಾಗ ಅವಾಗ ಪೂರ್ವ ದಿಕ್ಕಿನ ಬಗ್ಗೆ ಲಕ್ಷ್ಯ ವಹಿಸ್ಬೇಕು. ಓಕೆ ಗುರುಜಿ. ಹೌದ್ರಿ. ಇದನ್ನು ಮಾಡಿದಂತಂದ್ರೆ ಅಗಾಧ ಚೇಂಜಸ್ ಮಗಳಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರುಜಿ, ಈಗಾಗಲೇ ಸಾಕಷ್ಟು ಮಕ್ಕಳು, ಬೇಕಾದಷ್ಟು ಮಕ್ಕಳಿದ್ದಾರೆ. ಎಲ್ಲರೂ ಒಂದಷ್ಟು ಜನ ಆತಂಕ ಇದರಿಂದ ಈಗಾಗಲೇ ತುಂಬಿಕೊಂಡಿರ್ತಾರೆ. ಅಂಥವ್ರಿಗೆ ನಿಮ್ಮ ಸಲಹೆ ಏನು? ನೋಡ್ರಿ, ಒಂದು ಸ್ಪಷ್ಟವಾಗಿ ಆ ಆತಂಕನ ಹೋಗಲಾಡಿಸುವಂಥ ಶಕ್ತಿ ಈ ಸರಳ ವಾಸ್ತುವಿನಲ್ಲಿ ಐತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಈ ಸರಳ ಶಿಕ್ಷಣ ಇವತ್ತು ಪ್ರತಿ ಸೋಮವಾರ ದಿವಸ ನಾವು ಏನೊಂದು ಸರಳ ಶಿಕ್ಷಣ ಬಗ್ಗೆ ಮಾತಾಡ್ತೀವಿ. ನನ್ನ ಕರ್ನಾಟಕದ ಜನ್ಮಭೂಮಿಯಾದಂಥ ಮಕ್ಕಳ ಒಂದು ಏಳಿಗೆಯನ್ನು ಬಯಸುವಂಥ ಒಂದು ಪ್ರೋಗ್ರಾಮ್ ಅನ್ನೋದು ಅಂತರಾಳದಿಂದ ನಾನು ಹೇಳಿ ಬಯಸ್ತಾ ಇದ್ದೇನೆ. ಎಷ್ಟೋ ಸಾವಿರಾರು ಅಲ್ಲ, ಲಕ್ಷಗಟ್ಟಲೆ ಮಕ್ಕಳು ನಮ್ಮ ದಿಕ್ಕುಗಳನ್ನು ತೆಗೆದುಕೊಂಡು ಇನ್ನು ವಾಸ್ತುನು ಮಾಡಿಸೋ ದಿಕ್ಕಿನಲ್ಲಿಯೂ ಸಹಿತ ಸಾಕಷ್ಟು ಚೇಂಜಸನ್ನು ಕಂಡುಕೊಂಡಂಥದ್ದು ಅಂತರಾಳದಂತ ಹೇಳಿದರು ಇದ್ದಾರೆ. ಮುಂದೆ ಆ ಎಜುಕೇಷನ್ ಜಾಗ ಸರಿ ಇಲ್ಲಾದಾಗ ಈ ದಿಕ್ಕಿನ ಜೊತೆ ಆ ಎಜುಕೇಷನ್ ಜಾಗನೂ ಕ್ಲಿಯರ್ ಮಾಡ್ಕೋಬೇಕು. ಅದು ಮನೆಯಲ್ಲಿದ್ದು ಅದು ಕ್ಲಿಯರ್ ಆತಂದ್ರೆ ಅವರು 100ಕ್ಕೆ 100 ಅಗಾಧ ಚೇಂಜಸನ್ನು ಕಾಣೋದ್ರಲ್ಲಿ ಎರಡು ಮಾತಿಲ್ಲ. ಇಲ್ಲಿ ಒಂದೇ ನಮ್ಮ ಮಗುಗೆ ಏನು ಹೇಳೋದಂತಂದರೆ, ತಂದೆ ತಾಯಿ ಒಂದು ಅತ್ಯುನ್ನತ ಒಂದೇನಪ್ಪ ಅಂದ್ರೆ ಒಂದು ಮಗು ಹುಟ್ಟಿದ ಮೇಲೆ ಅದ್ರ ಬೆಳವಣಿಗೆ, ಅದರ ಒಂದು ಒಳ್ಳೆಯ ಎಜುಕೇಷನ್ನು, ಅದು ಒಳ್ಳೆಯ ಜಗದಲ್ಲಿ ಹೋಗ್ಬೇಕು ಅನ್ನೋದು ಪ್ರತಿಯೊಬ್ಬರ ಆಸೆ ಇರುತ್ತೆ. ಆ ಆಸೆ ಅನ್ನೋದನ್ನು ಈಡೇರ್ಬೇಕಂತಂದ್ರೆ ಮೊದಲು ಆ ಮನೆಯಲ್ಲಿರುವಂಥ ಎಜುಕೇಷನ್ ಜಾಗ ಸರಿ ಐತಿಲ್ಲೋ, ಇನ್ನು ಎಜುಕೇಷನ್ ಜಾಗದ ಜೊತೆ ಮನೆಯಲ್ಲಿ ಋಣಾತ್ಮಕ ಶಕ್ತಿ ಜಾಸ್ತಿ ಐತೋ ಹೇಗೆ, ಇನ್ನು ಆ ಮಗುಗಾದ ದಿಕ್ಕುಗಳಿದ್ದಾವೆ, ಆ ದಿಕ್ಕುಗಳು ಮಗು ಫಾಲೋ ಮಾಡುತ್ತೋ ಇಲ್ಲೋ, ಆಮೇಲೆ ಮಗುನಲ್ಲಿರುವಂಥ ಸಪ್ತ ಚಕ್ರಗಳು ಚೈತನ್ಯಗೊಂಡು ಆ ಒಂದು ಏನು ಅನ್ಕೋತೈತೆ ಅದು ಆಗಲಿಕ್ಕೆ ಸಾಧ್ಯತೆ ಅನ್ನೋಂಥ ಒಂದು ಕೆಲಸವನ್ನು ಬಗ್ಗೆ ನಾವು ಲಕ್ಷ್ಯ ವಹಿಸ್ಕೊಂಡಿದ್ದಾತಂದ್ರೆ ಏನ್ರಿ, ನಾನು 100ಕ್ಕೆ 100 ಹೇಳ್ತೀನಿ. ಯಾವ ಕೌನ್ಸಿಲಿಂಗ್ ಬೇಕಾಗಿಲ್ಲ ಅಥವಾ ನಾವು ಎಲ್ಲರೂ ಹೋಗಿ ಅದ್ರ ಟ್ರೈನಿಂಗ್ ತೊಗೋಬೇಕಾಗಿಲ್ಲ. ಪ್ರತಿಯೊಂದು ಟ್ರೈನಿಂಗು ಅದು ತಾನೇ ಮಾಡ್ಕೊಂಡ್ಬಿಡುತ್ತೆ ನನ್ನ ಸರಳ ವಾಸ್ತುವಿನಲ್ಲಿ. ಅದಕ್ಕೆ ತಂದೆ ತಾಯಿ ಸತ್ಯಕ್ಕೆ ಹೇಳಬೇಕಾಗಿಲ್ಲ. ಎಷ್ಟೋ ಸಲ ತಂದೆ ತಾಯಿ ಎಷ್ಟು ರೀತಿ ಖುಷಿ ಪಟ್ಟಿದ್ರಂದ್ರೆ 10-15 ಮಿನಿಟ್ ಕುಂತು ಓದ್ತಿದ್ದಿಲ್ಲ ನನ್ನ ಮಗು. ಇವತ್ತು 2-2 ತಾಸು 3 ತಾಸು ನಾವು ಹೇಳಬೇಕಂದ್ರೆ ಸಾಕು ಬಿಡು ನಾನು ಅಷ್ಟು ಮಟ್ಟಿಗೆ ಹೋಗಿದ್ದೀವಿ. ಅಷ್ಟು ಇಂಟ್ರೆಸ್ಟ್ ತೊಗೊಂಡು ತಾನೇ ಅಭ್ಯಾಸ ಮಾಡೋದಂದೇ ಅಲ್ಲ, ನಾವು ಅನ್ಕೊಂಡಿದ್ದಿಲ್ಲ ಫಸ್ಟ್ ರ್ಯಾಂಕ್ ಸತ್ಯಕ್ಕೆ ಬಂದಷ್ಟು ಮಟ್ಟಿಗೆ ಹೋದಂಥದ್ದು ಸಾಕಷ್ಟು ಜನ ಹೇಳ್ಕೊಂಡಿದ್ದಾರೆ ಏನು ಅದೇ ಇವತ್ತು ಆ ಖುಷಿ ನಮ್ಗೆ ಅಷ್ಟಿಷ್ಟಿಲ್ಲ. ಅದಕ್ಕೆ ನಾನು ಸರಳ ಶಿಕ್ಷಣದಲ್ಲಿ ಇಷ್ಟೇ ಹೇಳಬೇಕಾಗಿದ್ದೇನೆ. ಪ್ರತಿ ಸೋಮವಾರಕ್ಕೊಮ್ಮೆ ನಾನು ಸರಳ ಶಿಕ್ಷಣ ಮಕ್ಕಳಿಗಾಗಿ ಇಟ್ಟಿರ್ತು. ಎಲ್ಲ ಒಂದು ಕರ್ನಾಟಕದಲ್ಲಿರುವಂಥ ಎಲ್ಲ ಮಕ್ಕಳನ್ನು ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಅವರು ಒಳ್ಳೆಯ ಶಿಕ್ಷಣವನ್ನು ತೆಗೆದುಕೊಂಡು ಒಳ್ಳೆಯ ಒಂದು ಜಗದಲ್ಲಿ ಮುಟ್ಟಬೇಕು ಅನ್ನುವಂಥದ್ದು ನನ್ನ ಮಹದಾಸೆ. ಅದಕ್ಕೆ ಅದನ್ನು ಮನೆಯದ ಬಗ್ಗೆ ಅವ್ರು ಲಕ್ಷ್ಯ ವಹಿಸ್ಕೊಂಡು ತಂದೆ ತಾಯಿಗಳು ಅದ್ರ ಬಗ್ಗೆ ಅವ್ರ ಮಕ್ಕಳ ಬಗ್ಗೆ ಲಕ್ಷ್ಯ ವಹಿಸಿದ್ದಾತಂದ್ರೆ ಅಗಾಧ ಬದಲಾವಣೆ ಕಾಣೋದಲ್ಲಿ ಎರಡು ಮಾತು. ಗುರುಜಿ, ಯಾವುದೇ ಲೋಭ ಲಾಭಿ ಇಲ್ಲದೆ ಬದುಕೋರು ಯಾರು ಅಂತ ಕೇಳಿದ್ರೆ ಅದನ್ನ ಮಕ್ಕಳು ಅಂತ ಹೇಳ್ತಾರೆ. ದೊಡ್ಡವರು ಯಾರು ಇವತ್ತು ಆ ಥರ ಬದುಕ್ತಾ ಇಲ್ಲ. ಅಂತ ಮಕ್ಕಳಿಗೊಂದು ಸಣ್ಣದಾಗಿ ಸಂದೇಶ ಒಂದೇ ನೋಡ್ರಿ, ನಾನು ಒಂದೇ ಹೇಳೋದು, ಯಾವುದು ಮೋಸ ವಂಚನೆ ಇರುವಂಥದ್ದು ಗುರೂಜಿ ಅಲ್ಲ. ನಾನು ಅಂತರಾಳದಿಂದ ಹೇಳ್ತಾ ಇದ್ದೇನೆ. ಇದು ವೈಜ್ಞಾನಿಕ ಹಿನ್ನೆಲೆ ಇರುವಂಥ ಏನು ಸರಳ ವಾಸ್ತುವಿನ ಮೂಲಕ ಅಗಾಧ ಬದಲಾವಣೆ ಮಕ್ಕಳಲ್ಲಿ ಕಾಣಲಿಕ್ಕೆ ಸಾಧ್ಯತೆ. ಪ್ರತಿಯೊಬ್ಬರು ಆ ದಿಕ್ಕಿಗೆ ಅನುಗುಣವಾಗಿ ಅವರು ಓದಲಿಕ್ಕೆ ಕೂತ್ಕೊಂಡ್ರು, ಮಲ್ಕೊಂಡ್ರು, ಮುಂದೆ
ಅಗಾಧ ಚೇಂಜಸ್ಸನ್ನು ಕೆಲವೇ ದಿನದಲ್ಲಿ ಮತ್ತು ಅದಕ್ಕಾಗಿ ವೇಟ್ ಮಾಡಬೇಕಾಗಿಲ್ಲ, ಒಂದು 4-5 ದಿನದಲ್ಲಿ ಆ ಮಗುವಿನಲ್ಲಿ ಬದಲಾವಣೆ ಕಾಣೋದ್ರಲ್ಲಿ 2 ಮಾತ್ರ ಅಂತ ಹೇಳಿ ನನ್ನ ಸಂದೇಶ ಮುಗಿಸ್ತೇನೆ. ಓಕೆ, ಕಾರ್ಯಕ್ರಮದ ಕೊನೆಯಲ್ಲಿ ಸಂದೇಶ. ಮಗುವಿನ ವಿದ್ಯಾಭ್ಯಾಸದ ಮೇಲೆ ಮನೆಯು ಪ್ರಭಾವ ಬೀರುತ್ತದೆ ಎಂಬುದನ್ನು ಪ್ರತಿಯೊಬ್ಬ ಪೋಷಕರು ತಿಳಿದಿರಬೇಕು. ಇನ್ನು ಹೆಚ್ಚಿನ ಮಾಹಿತಿಗಾಗಿ 9448286755 9448286756ಗೆ ಕರೆ ಮಾಡಿ. www.saralvastu.comಗೆ ಲಾಗಿನ್ ಆಗಿ ನಿಮಗೆ ಪೂರ್ಣ ಮಾಹಿತಿ ಲಭ್ಯವಾಗುತ್ತೆ. ಗುರುಜಿ, ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಕ್ಕಳ ಬಗ್ಗೆ ನಿಮಗಿರೋ ಕಾಳಜಿ ಗೊತ್ತಾಯಿತು. ಧನ್ಯವಾದಗಳು ನಿಮಗೆ. ನಮಸ್ಕಾರ. ಸೊ ವೀಕ್ಷಕರೇ, ಇವತ್ತಿನ ಮನುಕುಲದ ಒಳಿತಿಗಾಗಿ ಕಾರ್ಯಕ್ರಮದಲ್ಲಿ ನಾವು ಮಾತನಾಡಿದಂತಹ ವಿಷಯ ಸರಳ ಶಿಕ್ಷಣ ಆಗಿತ್ತು. ಹಾಗೆಯೇ ಗುರೂಜಿ ಅವರು ಅವರ ಮನದಾಳದ ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಂಡ್ರು. ಗುರೂಜಿ ಅವರ ಉದ್ದೇಶ ಇಷ್ಟೇ, ಪ್ರತಿದಿನ ಒಂದೊಂದು ವಿಚಾರವನ್ನು ಇಟ್ಕೊಂಡು ನಿಮ್ಮ ಮುಂದೆ ಹಾಜರಾಗ್ತೀವಿ ಅಂತ ಹೇಳಿದ್ರೆ ಅದು ಸಮೃದ್ಧ ಕರ್ನಾಟಕದ ನಿರ್ಮಾಣ ಅಷ್ಟೇ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದು ಸರಳ ಜೀವನ, ಮನುಕುಲದ ಒಳಿತಿಗಾಗಿ. ನಿಮ್ಮ ಸಮಸ್ಯೆ ಏನೇ ಇರಲಿ, ನೀವು ಬಯಸಿದಲ್ಲಿ ನಮ್ಮ ವಾಸ್ತುತಜ್ಞರು ನಿಮ್ಮ ಮನೆಗೆ ಭೇಟಿ ನೀಡಿ ನೀವು ಅನುಭವಿಸುತ್ತಿರುವ ಸಮಸ್ಯೆಗಳನ್ನು ನಿಮಗೆ ಕೂಲಂಕುಷವಾಗಿ ವಿವರಿಸುತ್ತಾರೆ. ಅದಕ್ಕೆ ತಗುಲುವ ವೆಚ್ಚ ಕೇವಲ 500 ರೂಪಾಯಿ. ಅವರು ಹೇಳಿದ್ದು ನಿಜ ಅನ್ನಿಸಿದಲ್ಲಿ ನೀವು ನಮ್ಮ ಸರಳ ವಾಸ್ತು ಪರಿಹಾರಗಳನ್ನು ಅಳವಡಿಸಿಕೊಳ್ಳಬಹುದು. ಪರಿಹಾರಕ್ಕೆ ತಗುಲುವ ವೆಚ್ಚದ ಬಗ್ಗೆ ತಜ್ಞರೇ ತಿಳಿಸುತ್ತಾರೆ. ಸರಳ ವಾಸ್ತು ಸೇವೆಗಾಗಿ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 9448286755 ಅಥವಾ 9448286756. ವೆಬ್ ವಿಳಾಸ www.saralavastu.com.